ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಪ್ಪ ಹೊಸ್ದಾಗಿ ಸರತ್ತು ಮೂರು ಸಲ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ಜಸ್ಟ್ ಒಂದು ಕುದುರೆ ಮುಖ ಅನ್ನೋ ಒಂದು ನೇಮ್ ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಅದೆಲ್ಲ ಗೊತ್ತಿರೋ ವಿಷಯನೇ ಅಂತ ನೀವು ಕೂಡ ಅನ್ಕೋಬೋದು. ಆದರೆ ಎಲ್ಲರೂ ಕೂಡ ಟ್ರಿಪ್ ಹೋಗ್ತಾ ಇರ್ತೀರಾ ಕುದುರೆ ಮುಖಕ್ಕೆ. ಆದರೆ ಆ ನೇಮ್ ಏನಕ್ಕೆ ಬಂತು ಅಂತ ಯಾರಿಗಾರು ಗೊತ್ತಿದ್ದರೆ ಈ ವಿಡಿಯೋದ ಮೂಲಕ ಪಕ್ಕ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನನಗೂ ಕೂಡ ಗೊತ್ತಾಗುತ್ತೆ. ಆದರೆ ನನಗೆ ಗೊತ್ತಿರೋ ವಿಷಯನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಹೇಳ್ತಾರೆ ದೂರದಿಂದ ಲೊಕೇಶನಲ್ಲಿ ನೋಡಿದ್ರೆ ಆ ಬೆಟ್ಟ ಕುದುರೆ ಮುಖದ ಥರನೇ ಕಾಣಿಸುತ್ತೆ ಅಂತ. ಆದರೆ ಅದು ಸುಳ್ಳು. ನಮ್ಮ ಮೈಸೂರಿನ ಸಂಸ್ಥಾನದಲ್ಲಿದ್ದಂಥ ಸಂಪತ್ ಕುಮಾರ್ ಅಯ್ಯಂಗಾರ್ ಅವರು ಈ ಪ್ರದೇಶಕ್ಕೆ ಭೇಟಿ ನೀಡ್ತಾರೆ. ಅದಕ್ಕಿಂತ ಮುಂಚೆ KIOCL ಕುದುರೆಮುಖ ಐರನ್ ಆರ್ ಕಂಪನಿ ಲಿಮಿಟೆಡ್ ಇದು ಸ್ಥಾಪನೆಯಾಗಿದ್ದು ಏಪ್ರಿಲ್ 2, 1976ರಲ್ಲಿ. ವೀಕ್ಷಕರೇ, ಶತಮಾನಗಳ ಹಿಂದೆ ಒಂದು ಕುದುರೆಯ ಹೆಜ್ಜೆ ಈ ಪ್ರದೇಶದ ಇತಿಹಾಸವನ್ನೇ ಬದಲಾಯಿಸುತ್ತೆ. 1913ರಲ್ಲಿ ಮೈಸೂರಿನ ಸಂಸ್ಥಾನದ ಜಿಯೋಲಾಜಿಸ್ಟ್ ಸಂಪತ್ ಅಯ್ಯಂಗಾರ್ ಅವರು ಕುದುರೆ ಏರಿ ಪಶ್ಚಿಮ ಘಟ್ಟಕ್ಕೆ ಹೊರಟಿದ್ರು. ಭೌಗೋಳಿಕ ನಕ್ಷೆ ತಯಾರಿಸುವ ಉದ್ದೇಶದಿಂದ ಪಶ್ಚಿಮ ಘಟ್ಟಕ್ಕೆ ಬಂದಿದ್ದರಷ್ಟೇ ತುಂಗಭದ್ರಾ ನದಿ ತೀರ ಹತ್ತಿರ ಬರುತ್ತಿದ್ದಂತೆ ಕುದುರೆ ವಿಚಿತ್ರವಾಗಿ ವರ್ತಿಸಲು ಶುರು ಮಾಡುತ್ತೆ. ಹಾಗೂ ಒಂದೊಂದು ಹೆಜ್ಜೆ ಇಡಲು ಕಷ್ಟಪಡುತ್ತಿದ್ದ ಆ ಕುದುರೆ ಕೊನೆಯದಾಗಿ ಸಂಪತ್ರವರು ಕುದುರೆಯ ಕಾಲು ನೋಡಿದಾಗ ಕುದುರೆಯ ಕಾಲುಗಳು ಐಸ್ಕಂತ ಕಬ್ಬಿಣ ಅಂಟಿಕೊಂಡಿರುವ ಹಾಗೆ ನೆಲಕ್ಕೆ ಅಂಟಿಕೊಳ್ತಾ ಇತ್ತು. ಆಗ ಯುವ ಸಂಶೋಧಕರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದರು. ತಕ್ಷಣವೇ ಅವರು ಕುದುರೆ ನಿಲ್ಲಿಸಿ ಆ ನೆಲವನ್ನು ದಿಟ್ಟಿಸಿ ನೋಡ್ತಾರೆ. ಕುದುರೆಯ ಕಾಲಿನಲ್ಲಿ ಇದ್ದ ಆ ಲಾಳವನ್ನು ಆ ನೆಲ ತನ್ನತ್ತ ಸೆಳಿತಾ ಇತ್ತು. ನಾನು ನಿಂತಿರುವುದು ಕಲ್ಲಿನ ನೆಲದ ಮೇಲಲ್ಲ, ಬದಲಿಗೆ ಕಬ್ಬಿಣದ ಒಂದು ನಿಕ್ಷೇಪದ ನೆಲದ ಮೇಲೆ ನಾನು ನಿಂತಿದ್ದೀನಿ ಎಂದು ಸಂಪತ್ ಅಯ್ಯಂಗಾರ್ ಅವರಿಗೆ ಗೊತ್ತಾಗುತ್ತೆ. ಕಾಲಕ್ರಮೇಣ ಕಳೀತಾ ಇದ್ದ ಹಾಗೆ ಅಲ್ಲಿ ಶುರುವಾಗದೆ ಕಬ್ಬಿಣದ ಒಂದು ಕಂಪನಿ ಶುರುವಾಗುತ್ತೆ. ಆದರೆ ಆ ಕಬ್ಬಿಣದ ಕಂಪನಿ ಶುರುವಾಗಿದ್ದೇನೋ ನಿಜ, ಆದರೆ ಅಲ್ಲಿನ ಪ್ರಕೃತಿ ಮೇಲೆ ಮತ್ತು ವನ್ಯಜೀವಿಗಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಆಗ 1976ರಲ್ಲಿ ಐರನ್ ಆರ್ ಕಂಪನಿ ಲಿಮಿಟೆಡ್ ಓಪನ್ ಆಗುತ್ತೆ. ತುಂಬ ಅಚ್ಚುಕಟ್ಟಾಗಿ ಕೆಲಸ ಸಾಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಕಬ್ಬಿಣ ಅದಿರು ಸಾಗಿಸುವುದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸುಸರ್ಜಿತವಾದ ಕಟ್ಟಡಗಳು ಹಾಗೂ ಬ್ಯಾಂಕ್ ಮತ್ತು ಮಕ್ಕಳಿಗೆ ಕಾನ್ವೆಂಟ್ ಕೂಡ ಇತ್ತು. ಹಾಗೂ ದಿನಸಿ ಅಂಗಡಿಗಳು, ಬಸ್ ಸ್ಟ್ಯಾಂಡ್ ಎಲ್ಲ ಪ್ರತಿಯೊಂದು ಸ್ಪೆಷಾಲಿಟಿ ಇದ್ದಂಥ ಆ ಕುದುರೆ ಮುಖದಲ್ಲಿ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗಿದ್ದನ್ನು ಗಮನಿಸಿದ ಆ ಕಂಪನಿಯವರು ಹಾಗೆಯೇ ಆ ಊರಿನ ಜನತೆ ಅಲ್ಲಿನ ನೀರು ಕೂಡ ಕಲುಷಿತ ಆಗ್ತಾ ಇತ್ತು ಮತ್ತು ಪ್ರಾಣಿಗಳೆಲ್ಲ ಕಾಡನ್ನು ಬಿಟ್ಟು ನಾಡಿಗೆ ಬರ್ತಾ ಇದ್ವು. ಹಾಗೂ ಅಲ್ಲಿ ಇದ್ದಂಥ ವನಸಿರಿ ನಾಡು ಮತ್ತು ಪ್ರಕೃತಿ ಸೌಂದರ್ಯ ಇವೆಲ್ಲವೂ ಕೂಡ ತುಂಬ ಸುಸರ್ಜಿತವಾಗಿ ತುಂಬ ಅಚ್ಚುಕಟ್ಟಾಗಿ ಇದ್ದಂಥ ಆ ಪ್ರದೇಶದಲ್ಲಿ ಬಿರುಗಾಳಿ ಎಬ್ಬಂತೆ ಅನಾರೋಗ್ಯಕ್ಕೆ ತುತ್ತಾದ ಆ ಕಾಯಿಲೆಗಳು ಎಲ್ಲರನ್ನೂ ನಿದ್ದೆಗೆಡಿಸಿತು. ವೀಕ್ಷಕರೇ, ಒಂದು ನೀವು ಅರ್ಥ ಮಾಡ್ಕೋಬೇಕು, ಆ ಪ್ರಕೃತಿ ಸೌಂದರ್ಯ ಈ ಕಂಪನಿಯಿಂದ ತುಂಬಾ ಹಾಳಾಗ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಸೇರಿ ಆ ಕಂಪನಿಗೆ ಸ್ಟ್ರೈಕ್ ಮಾಡಿದ ಕಾರಣ ಆ ಕಂಪನಿಯನ್ನು ಮುಚ್ಚಲಾಗಿತ್ತು. ನೀವು ನೋಡ್ತಾ ಇರ್ಬೋದು, ನಾನು ಕೆಲವು ಕ್ಲಿಪ್ಗಳನ್ನು ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆ ಕಂಪನಿ ಹೇಗಿತ್ತು ಅಂತ. ಕೆಲವರು ಹೋಗ್ಬೋದು, ಟ್ರಿಪ್ನ ಮಾಡ್ಬೋದು, ಅಲ್ಲಿರೋ ಪ್ಲೇಸ್ಗಳನ್ನ ನೋಡ್ಬೋದು. ಆದರೆ ಹಿಂದೆ ಹೇಗಿತ್ತು ಕಂಪ್ನಿ ಅನ್ನೋದನ್ನು ನಾವು ಒಳಗಡೆ ಹೋಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆಂದರೆ ಅಲ್ಲಿ ಕಾಡು ಪ್ರಾಣಿಗಳು ತುಂಬಾ ಇದ್ದಾವೆ. ನೀವೇನಿದ್ರೂ ದೂರದಿಂದನೇ ನೋಡಿ ಖುಷಿ ಪಡಬೇಕು ಅಷ್ಟೇ. ಎಲ್ಲರೂ ಕೂಡ ಫ್ರೀ ಇದ್ದಾಗ ಒನ್ ಟೈಮ್ ಕುದುರೆ ಮುಖಕ್ಕೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಆದರೆ ಅಲ್ಲಿ ಇರತಕ್ಕಂಥ ಪಳವಳಿಕೆಗಳು ಮತ್ತು ಕಂಪನಿ ಹಾಗೂ ಅಲ್ಲಿದ್ದಂಥ ಶಾಲಾ ಕಾಲೇಜುಗಳನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಒಮ್ಮೆ ಕುದುರೆ ಮುಖಕ್ಕೆ ವಿಸಿಟ್ ಕೊಡಿ, ಅದನ್ನು ನೋಡಿ ಖುಷಿ ಪಡಿ. ಆದರೆ ಇಂದಿನದನ್ನು ಮಾತ್ರ ನೆನೆಸ್ಕೊಳ್ಳೋಕೆ ಹೋಗಬೇಡಿ. ಈಗಿರೋ ಒಂದು ಪ್ರಕೃತಿ ಸೌಂದರ್ಯನ ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.